ಇಲ್ಲಿ ಅಂತ. ಹೌದು. ಹಂಗಂದ್ರೆ ಏನಣ್ಣ? ನೋಡಿ, ಬ್ರಹ್ಮಸ್ಥಾನ ಅಂದ್ರೆ ಬ್ರಹ್ಮಸ್ಥಾನದಲ್ಲಿ ಏನು ಇಡಬೇಕು? ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾನು ನಿಮ್ಮ ಪ್ರೀತಿಯ ವಿಶಾಲ್ ಕಿರಣ್ ಗೌಡ. ನೆಮ್ಮದಿ ವಾಸ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮಸ್ಕಾರ ವಿಶಾಲಣ್ಣ. ನಮಸ್ಕಾರ ಮಂಜುನಾಥ್, ಹೇಳಿ. ಸೊ ನಿನ್ನೆ ನಾವೊಂದು ವಾಸ್ತು ಕನ್ಸಲ್ಟ್ ಮಾಡಕ್ ಹೋಗಿದ್ವಿ ಗೊತ್ತಾ? ಹೌದು. ಸೊ ಅದ್ರಲ್ಲಿ ನನಗೊಂದು ಡೌಟ್ ಬಂತು. ಏನು ಹೇಳಿ? ಅಲ್ಲೇ ಕೇಳೋಣ ಅನ್ಕೊಂಡೆ, ಹಾ. ಬಟ್ ಇದು ವಿಡಿಯೋ ಮುಖಾಂತರ ಕೇಳೋಣ ಅನ್ಕೊಂಡೆ ಇದನ್ನ. ಓಕೆ. ಸೊ ನಿನ್ನೆ ಈ ಬ್ರಹ್ಮಸ್ಥಾನದ ಬಗ್ಗೆ ಕೇಳ್ತಾ ಇದ್ರಿ. ಹೌದು. ಬ್ರಹ್ಮಸ್ಥಾನದ ಬಗ್ಗೆ ಹೇಳ್ತಾ ಇದ್ರಿ ನನ್ನ ಹತ್ರ. ಹೌದು. ಇದು ನಮ್ಮ ಬ್ರಹ್ಮಸ್ಥಾನ ಬರುತ್ತೆ ಇಲ್ಲಿ ಅಂತ. ಹೌದು. ಹಂಗಂದ್ರೆ ಏನಣ್ಣ? ನೋಡಿ, ಬ್ರಹ್ಮಸ್ಥಾನ ಅಂದ್ರೆ ಸೆಂಟರ್ ಆಫ್ ದಿ ಹೌಸ್ ಅಂತ, ಓಕೆ. ಮನೆಯ ಮಧ್ಯಭಾಗ ಅಂತ. ಓಕೆ. ಅದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಹಾ. ಬ್ರಹ್ಮಸ್ಥಾನದಲ್ಲಿ ಯಾರು ಇರ್ತಾರೆ ಹಾ. ಅದೇನಂತ ಹೇಳ್ತೀವಿ ನೋಡಿ. ಹಾ. ವಾಸ್ತುವಿನಲ್ಲಿ ಹಾ. ಟೋಟಲ್ 45 ದೇವತೆಗಳಿದ್ದಾರೆ. ಓಕೆ. ಅಲ್ಲಿ 45 ದೇವತೆಗಳಲ್ಲಿ ಒಬ್ರು ಬ್ರಹ್ಮ, ಹಾ. ಅಂದ್ರೆ ಕ್ರಿಯೇಟರ್. ಓಕೆ. ಭೂಮಿನ ಕ್ರಿಯೇಟ್ ಮಾಡಿದ್ರೆ ಬ್ರಹ್ಮ ಅಲ್ವಾ? ಹೌದು. ಅದಕ್ಕೆ ಈ ಸೆಂಟರ್ ಆಫ್ ದಿ ಹೌಸ್ ಅಲ್ಲಿ ಬ್ರಹ್ಮ ಕೂತಿರ್ತಾರೆ. ಹಾ. ಅಂದ್ರೆ ವಾಸ್ತು ಪುರುಷನ ಬೇರೆ ಬೇರೆ ಜಾಗದಲ್ಲಿ ಹಾ. 44 ದೇವತೆಗಳು ಕೂತಿದ್ರೆ, ಹಾ. ಬ್ರಹ್ಮ ಬಂದು ವಾಸ್ತು ಪುರುಷನ ಹೊಟ್ಟೆ ಅಂದ್ರೆ ಒಕ್ಕುಳ ನಾಭಿ ಜಾಗದಲ್ಲಿ ಕೂತಿರ್ತಾರೆ. ಹಾ. ಅದಕ್ಕೆ ಅದನ್ನ ಬ್ರಹ್ಮಸ್ಥಾನ ಅಂತ ಹೇಳ್ತಾರೆ. ಓಕೆ. ಈ ಬ್ರಹ್ಮಸ್ಥಾನ ಮನೆಯಲ್ಲಿ ಎಲ್ಲಿ ಬರುತ್ತೆ? ನೋಡಿ, ಬ್ರಹ್ಮಸ್ಥಾನ ಅಂದ್ರೆ ಸೆಂಟರ್ ಆಫ್ ದಿ ಹೌಸ್. ಹಾ. ಅದನ್ನ ಹೇಗೆ ನಾವು ಕನ್ಸಿಡರ್ ಮಾಡೋದು ಅಥವಾ ಹೇಗೆ ತಿಳ್ಕೊಳ್ಳೋದು ಇದು ಮಾಡೋದು ಅಂದ್ರೆ ಹೇಳ್ತೀನಿ. ಹಾ. ಈಗ ಈಶಾನ್ಯದಿಂದ ನೈಋತ್ಯಗೆ ಒಂದು ಲೈನ್ ಹೇಳಿದ್ರೆ, ಹಾ. ಒಂದು ಹ್ಮ್. ಸೌತ್ ಈಸ್ಟ್ ಇಂದ ವಾಯು ಕಡೆಗೆ ಒಂದು ಲೈನ್ ಹೇಳಿದ್ರೆ, ಹಾ. ಆ ಎರಡೂ ಲೈನ್ಗಳು ಸೇರ್ತದಲ್ಲ ಮಧ್ಯ, ಆ Central ಪಾಯಿಂಟ್ ಸೆಂಟರ್ನ ಹಾ. ಬ್ರಹ್ಮಸ್ಥಾನ ಅಂತ ಕರೀತಾರೆ. ಓಕೆ. ಈ ಬ್ರಹ್ಮಸ್ಥಾನದಲ್ಲಿ ಏನು ಇಡಬೇಕು? ನೋಡಿ, ಬ್ರಹ್ಮಸ್ಥಾನನ ಯಾವಾಗಲೂ ಖಾಲಿ ಇಡಬೇಕು. ಓಕೆ. ಪಿಲ್ಲರ್ ಬರೋದಾಗ್ಲಿ, ಕಟ್ಟಡ ಕಟ್ಟೋದಾಗ್ಲಿ, ಅಥವಾ ತುಂಬಾ ವೇಟ್ ಇರೋ ಸೋಫಾ ಹಾಕೋದಾಗ್ಲಿ ಮನೆ ಮಧ್ಯದಲ್ಲಿ ಇದೆ ಅಂತ ಹಾಕ್ಬಾರ್ದು. ಹಾ. ಖಾಲಿ ಇಡಬೇಕು, ಮತ್ತೆ ಸ್ವಚ್ಛವಾಗಿ ಇಡಬೇಕು. ಇನ್ನೊಂದೇನಂದ್ರೆ, ಬ್ರಹ್ಮಸ್ಥಾನ ಬ್ರಹ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಈ 44 ದೇವತೆಗಳಿಗೆ ಎನರ್ಜಿ ಫೀಲ್ಡ್ ಮಾಡೋದು ಅವರೇ. ಓಕೆ. ಅಂದ್ರೆ 4 ಕಡೆಗೆ ಏನು ಆಕಾಶ ತತ್ವದಿಂದ ಏನು ಎನರ್ಜಿ ಬರುತ್ತನ ಹಾ. ಅದನ್ನ 4 ಕಡೆಗೆ ಹಂಚೋದು ಅಂತ ಹೇಳ್ತಾರೆ. ಆ ತರ. ಇನ್ನೊಂದೇನಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ. ಹ್ಮ್. ಈಗ ನಾವು ದೇವಸ್ಥಾನ ಕಟ್ಟಿರ್ತೀವಿ. ದೇವಸ್ಥಾನದಲ್ಲಿ ಗರ್ಭಗುಡಿ ಮೇಲೆ ಯಾವ ತರ ಕಳಸ ಇರುತ್ತೆ. ಹಾ. ಕಳಸ ಏನಕ್ಕೆ ಇಡ್ತೀವಿ? ಹಾ. ಎನರ್ಜಿನ ಆಕರ್ಷಣೆ ಮಾಡ್ಲಿ ಅಂತ. ಹೌದು. ಅದೇ ರೀತಿ ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮ ಇರೋದು ಈ ಎನರ್ಜಿನ, ಆಕಾಶ ತತ್ವದಿಂದ ಏನು ಎನರ್ಜಿ ಬರುತ್ತೆ ಅದನ್ನ 44 ದೇವತೆಗಳಿಗೂ ಕೂಡ ಒಂಥರ ಹಂಚುತ್ತಾರೆ. ಸೊ ಅದು ಅಟ್ರಾಕ್ಟ್ ಮಾಡಿ Attract ನಮ್ಗೆ ಹಂಚ್ತಾ ಇರುತ್ತೆ ಅಂತ, ಹೌದು. ರಿಫ್ಲೆಕ್ಟ್ ಆಗುತ್ತೆ ಹೌದು. ಅಂತೆಲ್ಲ. ಸರಿ ಅಣ್ಣ. ಓಕೆ. ಮೇಲೆ ಓಪನ್ ಇರ್ಬೋದಾ ಈ ಜಾಗದಲ್ಲಿ? ಯಾವುದೇ ಕಾರಣಕ್ಕೂ ಓಪನ್ ಇಡಬಾರ್ದು. ಅದೇ ತಪ್ಪು ಮಾಡೋದು. Okay. ಈಗ ಆಕಾಶ ತತ್ವ ಅಂದ್ಕೂಡ್ಲೆ ಆಕಾಶ ಕಾಣಬೇಕು ಅಥವಾ ಬಿಸಿಲು ಬೀಳ್ಬೇಕು, ಗಾಳಿಯಲ್ಲಿಂದ ಬರ್ಬೇಕು ಅಂತ ಹ್ಮ್. ಯಾವುದೇ ಕಾರಣಕ್ಕೂ ಬ್ರಹ್ಮಸ್ಥ ತತ್ವವನ್ನ ಹಾ. ಅದನ್ನ ಕೆಡ್ಸೋದಾಗ್ಲಿ, ಹ್ಮ್. ಅಥವಾ ಬೇರೆ ಬೇರೆ ಡಿಸೈನ್ ಮಾಡ್ತೀವಿ ಅಂತ ಹೇಳಿ ಗ್ಲಾಸ್ ಹಾಕೋದಾಗ್ಲಿ ಹ್ಮ್. ಏನು ಮಾಡಬಾರ್ದು. ಹೇಗ್ ಮನೇಲಿ ಮೋಲ್ಡ್ ಇರುತ್ತೆ ಅದೇ ತರ ಸೇಮ್ ಇರ್ಬೇಕು. ಬಟ್ ಸ್ವಚ್ಛವಾಗಿಡಬೇಕು. ಸ್ವಚ್ಛವಾಗಿಡಬೇಕು. ಯಾವುದೇ ಭಾರವಾದ ವಸ್ತುಗಳನ್ನ ಇಡಬಾರ್ದು. ಓಕೆ ಅಣ್ಣ. ಜೈ ಶ್ರೀರಾಮ್. ಥ್ಯಾಂಕ್ ಯು. ವೆಲ್ಕಮ್. ಜೈ ಶ್ರೀರಾಮ್.